ಈ ಗಿಫ್ಟು ಆಕಾಶ್ ಮಿಂಚುಗೆ. ಥ್ಯಾಂಕ್ ಯು ಅತ್ತೆ. ಸುಧಾ ಏನಮ್ಮ ಇದೆಲ್ಲ, ಯಾಕೆ ಇಷ್ಟು ಕಷ್ಟಪಟ್ರಿ? ಅಣ್ಣ ಇದನ್ನ ನಾನ್ ಕೊಡ್ತಿರೋದಲ್ಲ, ಅಮ್ಮ ಕೊಡ್ಸಿರೋದು. ಅಮ್ಮನೇ ಬಂದಿದ್ದನ್ ಕೊಡ್ಬೇಕು ಅನ್ನೋ ಆಸೆ ಇತ್ತು, ಆದ್ರೆ ಬರಕ್ಕಾಗಿಲ್ಲ. ಅದಕ್ಕೆ ನನ್ನ ಹತ್ರ ಕೊಟ್ಟು ಕಳ್ಸಿದ್ದಾರೆ. ಕೇಕ್ ಕಟ್ ಆಗೋ ಮುಂಚೆ ಕೊಟ್ಬಿಡು ಕೈಗೆ ಅಂತ. ಅತ್ತೆ, ಗಿಫ್ಟ್ ಅಂದ್ರೆ ಕೇಕ್ ಕಟ್ ಆದ್ಮೇಲೆ ತಾನೇ ಕೊಡ್ಬೇಕು. ಅದನ್ನೆಲ್ಲ ನನಗೆ ಹೇಳ್ಬೇಡಮ್ಮ, ಇದು ನಿಮ್ಮ ಅಜ್ಜಿ ಆರ್ಡರ್, ಅವ್ರ ಮಾತು ಮೀರಕ್ಕಾಗತ್ತಾ? ಹೌದು ಪುಟ, ಅಜ್ಜಿ ಹೇಳಿದ ಮೇಲೆ ಮುಗೀತು. ರೂಲ್ಸ್ ಯಾವ ಕಾರಣಕ್ಕೂ ಚೇಂಜ್ ಮಾಡಬಾರ್ದು. ಸುಪ್ರೀಂ ಕೋರ್ಟ್ ಆರ್ಡರ್ ಥರ ಫಾಲೋ ಮಾಡಲೇಬೇಕು. ಹಾಗಿದ್ರೆ ನಾವು ಈಗಲೇ ಗಿಫ್ಟ್ ಕೊಟ್ಬಿಡ್ತೀವಿ. ಇಲ್ಲ, ಅಜ್ಜಿ ಹೇಳಿದ ರೂಲ್ಸ್ ಎಲ್ರಿಗೂ ಒಂದೇ. ಹೌದು, ಅಪ್ಪು ಹೇಳಿದ್ದು ಕರೆಕ್ಟು. ಕೇಕ್ ಕಟ್ಟಿಂಗ್ ಆದ್ಮೇಲೆ ಎಲ್ರು ಗಿಫ್ಟ್ ಕೊಡಿ. ಇವ್ರನ್ನ ನೋಡ್ತಾ ಇದ್ರೆ ಈ ಫಂಕ್ಷನ್ ಎಲ್ಲ ಇವರೇ ಆರ್ಗನೈಸ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ. ಈವೆಂಟ್ ಆರ್ಗನೈಸರ್ಸ್ ಆಗ್ಬಿಟ್ಟಿದ್ದಾರೆ ಅಲ್ಲ? ಹಾ, ಇಷ್ಟು ದಿನ ನಾವು ಇವ್ರನ್ನ ಮ್ಯಾನೇಜ್ ಮಾಡ್ತಿದ್ವಿ, ಆದರೆ ಇವಾಗ ಇವರೇ ನಮ್ಮನ್ನ ಮ್ಯಾನೇಜ್ ಮಾಡ್ತಿದ್ದಾರೆ. ನಾವೇನು ಮಾಡಬೇಕು ಅಂತಲೂ ಇವರೇ ಹೇಳ್ತಿದ್ದಾರೆ. ಹಿಂಗಾದ್ರೆ ತುಂಬ ಕಷ್ಟ. ಹೂನಪ್ಪ, ಇವತ್ತು ಇವರಿಬ್ಬರೇ ಬಾಸು. ಇವ್ರು ಹೇಳಿದ್ರೆ ನಾವು ಕೇಳಬೇಕಷ್ಟೇ, ದೂಸರ ಮಾತಾಡಂಗಿಲ್ಲ. ಹೌದು, ಇವತ್ತೇನಿದ್ರು ನಾವು ಗೆಸ್ಟ್ಗಳು ಮಾತ್ರ. ಇವತ್ತು ಮೇನ್ ಅಟ್ರಾಕ್ಷನ್ ಇವರಿಬ್ಬರು ತಾನೆ. ಆದ್ರಿಂದ ಇವ್ರು ಹೇಳ್ದಾಗೆ ನಾವೆಲ್ಲರೂ ಕೇಳಬೇಕು. ಹಲೋ, ನಾನು ಏರಿಯಾ SI ಮಾತಾಡ್ತಾ ಇರೋದು. ಹಾಂ ಹೇಳಿ ಸರ್. ನೀವು ಗೌತಮ್ ದೇವನ್ ಅವ್ರ ತಮ್ಮ ಅಲ್ವಾ? ಹೌದು. ಗೌತಮ್ ಅವ್ರ ಜೊತೆ ಅರ್ಜೆಂಟಾಗಿ ಫೋನಲ್ಲಿ ಮಾತಾಡಬೇಕು. ಅವ್ರನ್ನ ಸ್ವಲ್ಪ ಸೈಡಿಗೆ ಕರ್ಕೊಂಡ್ಬಂದು ಫೋನ್ ಕೊಡ್ತೀರಾ? ಸರಿ, ಶೋರ್, ಒಂದು ನಿಮಿಷ. ಹ್ಞೂ ಹೌದು, ನಮ್ಮ ಬರ್ಡೇ ಅಲ್ವಾ ಇವತ್ತು, ಸೊ ನೀವು ನಾವು ಹೇಳೋದೇ ಕೇಳಬೇಕು. ಇದೇನು ಬಾಸ್ ನೀವಿಲ್ಲಿ? ಹೋಗುವಾಗ ರಾಜು ಹುಲಿ ಥರ ಮೇನ್ ಗೇಟಲ್ಲಿ ಹೋದ್ರೆ ಇವಾಗ ನೋಡಿದ್ರೆ ಬ್ಯಾಕ್ ಗೇಟಲ್ಲಿ ಬರ್ತಾ ಇದ್ದೀರಾ, ಅದು ಗಾಬರಿಯಾಗಿ. ಯಾಕೆ ಬಾಸ್ ಏನಾಯ್ತು? ನೀವು ಒಳಗಡೆ ಹೋಗಿ ಏನು ಕೆಲಸ ಮಾಡ್ತಿದ್ದೀರಾ ಅಂತ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ನಾನು ಒಳಗಡೆ ಬರ್ತಾ ಇದ್ರೆ ನೀವೇ ಹೊರಗಡೆ ಬರ್ತಾ ಇದ್ದೀರಾ. ಫಂಕ್ಷನ್ ಎಲ್ಲ ಮುಗಿತಾ ಬಾಸ್? ನೀವು ಅಂದ್ಕೊಂಡಿದ್ದ ಕೆಲಸ ಎಲ್ಲ ಮುಗಿಸಿದ್ರಾ? ಏನಾಗ್ತಿದೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಮನೆ ಒಳಗಡೆ ಬೇರೆನೇ ನಡೀತಾ ಇದೆ. ಯಾಕೆ ಬಾಸ್ ಏನಾಯ್ತು? ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಕೇಕಲ್ಲಿ ಯಾರೋ ಬಾಂಬ್ ಬಿಟ್ಟಿದ್ದಾರೆ. ಮಕ್ಳಿನ್ನೇನು ಕೇಕ್ ಕಟ್ ಮಾಡಬೇಕು ಅಂತ ಕೈ ಹಾಕಿದ್ದಾರೆ, ತಗಲಾಕೊಂಡಿದ್ದಾರೆ. ಅಷ್ಟರಲ್ಲಿ ವಿಷಯ ಗೊತ್ತಾಗಿದೆ, ಎಲ್ಲರೂ ಅಲರ್ಟ್ ಆಗಿದ್ದಾರೆ. ಇವಾಗ ಅವ್ರ ಕೈಕಿಂದ ಕೈ ತೆಗೆದ್ರೆ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಏನು ಬಾಸ್ ನನ್ನ ಹತ್ರನೇ ಡ್ರಾಮಾ ಮಾಡ್ತಿದ್ದೀರಾ? ನೀವೇ ಕೇಕ್ ಒಳಗೆ ಬಾಂಬ್ ಬಿಟ್ಟು ಇವಾಗ ಯಾರೋ ಕೇಕ್ ಒಳಗೆ ಬಾಂಬ್ ಬಿಟ್ಟಿದ್ರ ಅಂತ ಹೇಳ್ಬಿಟ್ಟು ನನ್ನ ಹತ್ರ ಹೇಳ್ತಿದ್ದೀರಾ? ನಿಮ್ಮನ್ನು ಬಿಟ್ಟರೆ ಈ ಕೆಲಸ ಮಾಡೋಕ್ಕೆ ಇನ್ಯಾರಿಂದ ಸಾಧ್ಯ ಬಾಸ್? ನಾನು ಮಾಡಿಲ್ಲ ಕಣೋ. ಹಾಗಿದ್ರೆ ಹೇಳ್ತಾ ಇರಲಿಲ್ವ ನಿನ್ನ ಹತ್ರ? ನಾನು ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಬಂದಿದ್ದು ನಿಜ, ಆದರೆ ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ಬೇರೆ ಏನೋ ನಡೀತಾ ಇದೆ. ನಾನೇನೋ ಚಿಕ್ಕದಾಗಿ ಬುದ್ಧಿ ಕಲಿಸ್ಬಿಟ್ಟು ಹೋಗೋಣ ಅಂತ ಬಂದಿದ್ದ ಅಷ್ಟೇ ಈಗ. ಆದರೆ ಇಲ್ಲಿ ಯಾರೋ ಬಾಂಬ್ ಲೆವೆಲ್ವರೆಗೂ ಯೋಚನೆ ಮಾಡಿದ್ದಾರೆ. ಯಾರು ಅಂತ ಗೊತ್ತಿಲ್ಲ, ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಮತ್ತಿನ್ಯಾರು ಮಾಡಿರ್ಬೋದು ಬಾಸ್? ಗೊತ್ತಿಲ್ಲ, ಗೊತ್ತು ಮಾಡ್ಕೋಬೇಕು. ಒಂದು ಕೆಲಸ ಮಾಡ್ತೀಯಾ? ನೀನು ಒಳಗೆ ಹೋಗು, ಅಲ್ಲಿ ಏನಾಗುತ್ತೆ ಅಂತ ನನಗೆ ಅಪ್ಡೇಟ್ ಮಾಡು. ಬಾಸ್ ಏನು ಬಾಸ್ ನೀವು? ನಂದು ಜೀವನ ಅಲ್ವಾ ಬಾಸ್? ನಾನು ಮನೆ ಒಳಗೆ ಹೋದ್ಮೇಲೆ ಬಾಂಬ್ ಬ್ಲಾಸ್ಟ್ ಆಗಿಬಿಟ್ಟು ನಾನು ಸತ್ತೋಗ್ಬಿಟ್ರೆ ಆಮೇಲೆ ನಿಮ್ಗೆ ಯಾರು ಬಾಸ್ ಇನ್ಫಾರ್ಮೇಷನ್ ಕೊಡ್ತಾರೆ? ಬಾಸ್ ನನ್ನ ಮಾತು ಕೇಳಿ, ಮೊದಲಿಂದ ನಡೀರಿ, ನನ್ನ ಮಾತು ಕೇಳಿ ಬಾಸ್. ಒಂದು ವೇಳೆ ನೀವೇನಾದರೂ ಸಿಗಾಕೊಂಡ್ರೆ ನೀವೇ ಮಾಡಿರೋದು ಅಂತೇಳ್ಬಿಟ್ಟು ಎಲ್ಲರೂ ತಿಳ್ಕೊತಾರೆ ಬಾಸ್. ಬೆಳಿಗ್ಗೆ ಯಾರಾದರೂ ಬದುಕಿದ್ರೆ ಮಾತಾಡ್ತಾರೆ ಅಲ್ವಾ, ಅವಾಗ ಬನ್ನಿ ನೋಡ್ಕೊಳ್ಳೋಣ. ಇವಾಗ ಯಾಕೆ ಸುಮ್ಮನೆ ರಿಸ್ಕು? ಒಟ್ನಲ್ಲಿ ನಾನು ಮಾಡಬೇಕಾಗಿರೋ ಕೆಲಸನ ಇನ್ಯಾರೋ ಮಾಡ್ತಾ ಇದ್ದಾರೆ, ಆದರೆ ಯಾರು ಅಂತ ಗೊತ್ತಿಲ್ಲ. ನಾನು ಇವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಬಂದರೆ ಇಲ್ಲಿ ಯಾರೋ ನನಗಿಂತ ದೊಡ್ಡದಾಗೆ ಯೋಚನೆ ಮಾಡ್ತಿದ್ದಾರೆ. ಬಾಸ್ ಇವಾಗ ಇದರಿಂದ ದೂರ ಇರೋದೇ ಬೆಟ್ರು ಬಾಸ್. ದೂರ ಇರೋದೇ ಬೆಟರ್. ಎಂಕ್ವೈರಿ ಅದು ಇದು ಅಂತಾದರೆ ನಾನು ತಗ್ಲಾಕೋತೀನಿ. ಏನಾಗುತ್ತೋ ಆಗಲಿ, ಆಮೇಲೆ ನೋಡ್ಕೊಳ್ಳೋಣ. ನಡಿ.
ಓಕೆ ಈಗೆಲ್ಲ ರೆಡಿನಾ? ಕೇಕ್ ಕಟ್ ಮಾಡ್ಬೋದಾ? ಪಪ್ಪನೇ ಬಂದಿಲ್ಲ. ಅವ್ರಿಲ್ದೆ ಕೇಕ್ ಕಟ್ ಮಾಡೋಕ್ಕಾಗುತ್ತಾ? ಕರ್ಕೊಂಡು ಬರ್ತೀನಿ ಇರೋ, ನನಗೆ ಗೊತ್ತಿಲ್ಲ. ಗೆಳೆಯ ಎಲ್ಲಿದ್ಯಾ? ಬಾರೋ ಕೇಕ್ ಕಟ್ ಮಾಡೋದು. ಯಾಕೋ ಟೆನ್ಷನ್ ಇದೆ, ಏನಾಯ್ತು? ಆನಂದ, ಯಾರೋ ಕೇಕಲ್ಲಿ ಬಾಂಬ್ ಬಿಟ್ಟಿದಾರಂತೆ ಕಣ. ಈಗ SI ಫೋನ್ ಮಾಡಿ ಹೇಳಿದ್ರು. ಅಯ್ಯೋ ಮಕ್ಳು ಕೇಕ್ ಕಟ್ ಮಾಡ್ತಾರೆ. ನಡಿ ನಡಿ ನಡಿ. ಇದೇನಿದು? ಆನಂದ್ ಅಂಕಲು ಪಪ್ಪನ ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ರು, ಈಗ ಪಪ್ಪನೇ ಬರ್ಲಿಲ್ಲ. ಅಯ್ಯೋ, ಇವ್ರು ಬರೋಷ್ಟರಲ್ಲಿ ಕೇಕ್ ಕರ್ಗೋಗ್ಬಿಡುತ್ತೆ ಅಷ್ಟೇ. ಕೇಕ್ ಕಟ್ ಮಾಡ. ಯಾಕೇನಾಯ್ತು? ಕೇಕಲ್ಲಿ ಬಾಂಬ್ ಇದೆ ಅಂತ. ಏನ್ ಹೇಳ್ತಿದ್ದೀರಾ? ಹೌದು ಭೂಮಿಕಾ, ನನ್ನ SI ಹತ್ರ ಮಾತಾಡಿದೆ. ಕೇಕಲ್ಲಿ ಬಾಂಬ್ ಇಟ್ಟಿದಾರಂತೆ, ಅದಕ್ಕೆ ನಾನು ಕಟ್ ಮಾಡಿಬಿಡಿ ಅಂತ ಹೇಳಿದೆ. ಪುಟ ಹೀಗೆ ಇಟ್ಕೋ, ಹೀಗೆ ಇಟ್ಕೋ, ಕೈ ಆಡಿಸ್ಬೇಡಿ.